ಸುಮತಿಭಿರನುಮೇಜಂ ಶುಭ್ರಕಾಜಂ ಸಖಾಜಂ ಸುಖಮಜಮನಪಾಜಂ ಮುಕ್ತ್ಯುಪಾಜಂ ವಿಮಾಜಂ ನೃಹಜಮಹಮಮೇಜಂ ಧ್ಯೇಜಮಾಮ್ನಾಜಗೇಜಂ ಸದಜಮಸದಜೇಜಂ ಶ್ರೀಸಹಾಜಂ ಭಜೇಜಂ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ಭವತಿ ಯದನುಭಾವಾತ್ಯೇಡಮೂ ಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ಮಿಥ್ಯಾ ಸಿದ್ಧಾಂತ ದುರ್ಧ್ವಾಂತ ವಿಧ್ವಂಸನ ವಿಚಕ್ಷಣಃ ಜಯತೀರ್ಥಾಖ್ಯತರಣಿರ್ಭಾಸತಾಂ ನೋ ಹೃದಂಬರೆ ಅರ್ಥಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥಗುರುರ್ಭೂಯಾದಸ್ಮದಿಷ್ಟಾರ್ಥಸಿದ್ಧಯೇ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿಮ್ರಾಟ್ ಚಕ್ರವರ್ತಿನಂ ಶ್ರೀಗುರುಭ್ಯೋ ನಮಃ ಹರಿ ಓಂ. ಇಂದಿನ ಸಂಚಿಕೆಯಲ್ಲಿ ಮತ್ತೊಂದು ರಾಯರ ಅಪೂರ್ವವಾದ ಮಹಿಮೆಯನ್ನು ಕೇಳೋಣ. ನಮಗೆಲ್ಲ ಒಂದು ಸಂಶಯ ಇರಬಹುದು, ಈ ಗುರುಗಳೆಲ್ಲ ನಾವು ಏನು ಬೇಡಿದ್ರೂ ಕೂಡ ಆಶೀರ್ವಾದವನ್ನು ಮಾಡ್ತಾರೆ, ಇವ್ರಿಗೆ ಹೇಗೆ ಗೊತ್ತಾಗುತ್ತೆ? ಯಾಕಂದರೆ ಎಲ್ಲ ಗೊತ್ತಿರೋದು ಭಗವಂತನಿಗೆ ಮಾತ್ರ. ಭಗವಂತ ನಮಗೆ ಹೇಗೆ ಬೇಕಾದರೂ ಅನುಗ್ರಹವನ್ನು ಮಾಡಬಹುದು, ಗುರುಗಳಿಗೆ ಹೇಗೆ ಸಾಧ್ಯ? ಗುರುಗಳಿಗೂ ಕೂಡ ಇತಿಮಿತಿ ಅನ್ನೋದು ಇರುತ್ತಲ್ಲ, ಅವರಿಗೂ ಎಲ್ಲ ತಿಳಿದಿರತ್ತ. ಅಂದರೆ ದೇವರ ಅನುಗ್ರಹ ಆದಮೇಲೆ ಎಲ್ಲವೂ ಅವರಿಗೂ ಗೊತ್ತಾಗುತ್ತೆ. ಆ ನಿಟ್ಟಿನಲ್ಲಿ ರಾಯರ ಆರಾಧ್ಯ ಮೂರ್ತಿ ಮುಖ್ಯವಾಗಿ ಒಂದಿದೆ. ಆ ಆರಾಧ್ಯ ಮೂರ್ತಿಯ ಅನುಗ್ರಹ ಎಷ್ಟಿತ್ತು ಅಂದರೆ, ರಾಯರು ಆ ಆರಾಧ್ಯ ಮೂರ್ತಿಯ ಆ ಭಗವಂತನ ಅನುಗ್ರಹದಿಂದಲೇ ಎಲ್ಲರಿಗೂ ಬೇಗ ಅನುಗ್ರಹವನ್ನು ಮಾಡ್ತಾಯಿದ್ರು. ಯಾರು ಏನು ಬೇಕಾದರೂ ಕೇಳಲಿ, ಎಲ್ಲರಿಗೂ ಅವರವರಿಗೆ ತಕ್ಕ ಹಾಗೆ ಯೋಗ್ಯತೆಯ ಕ್ರಮವಾಗಿ ಫಲವನ್ನು ಕೊಡ್ತಾಯಿದ್ರು. ಇದು ಹೇಗೆ ಸಾಧ್ಯ ಆಯಿತು ಅಂದರೆ, ಈಗಲೂ ನಾವು ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠದ ಪರಂಪರೆಯಲ್ಲಿ ಆ ವಿಗ್ರಹವನ್ನು ನಾವು ನೋಡ್ಬೋದು. ಆ ಭಗವಂತನ ವಿಗ್ರಹ ಏನಿದೆಯಲ್ಲ, ಅದರಿಂದ ಪ್ರತಿಯೊಬ್ಬ ಶ್ರೀಪಾದರು ಆ ಮಠದ ಪರಂಪರೆಯಲ್ಲಿ ಬರೋರು ದಿವ್ಯವಾದ ಅನುಗ್ರಹವನ್ನು ಮಾಡ್ತಾರೆ. ಅವ್ರ ಕೈಯಲ್ಲಿ ಮಂತ್ರಾಕ್ಷತೆ ಇಸ್ಕೊಂಡ್ರೆ ಒಳ್ಳೆಯದಾಗತ್ತೆ. ಅದಕ್ಕೆ ಮೂಲಭೂತವಾಗಿ ಆ ಪ್ರತಿಮೆಯನ್ನು ನಿರ್ಮಾಣ ಮಾಡಿದವರು ಯಾರು? ಅದು ಶ್ರೀ ರಾಘವೇಂದ್ರ ಸ್ವಾಮಿಗಳೇ ನಿರ್ಮಾಣ ಮಾಡಿತ್ತು. ಅದು ಯಾವಾಗ ನಿರ್ಮಾಣ ಮಾಡಿದರು, ಅದರ ಹಿನ್ನೆಲೆ ಏನಿತ್ತು, ಅದರ ಬಗ್ಗೆ ಏನಾದರೂ ಸ್ತೋತ್ರ ಇದೆಯಾ? ಅದರಿಂದ ನಮಗೆ ವಿಶೇಷವಾಗಿ ಅನುಗ್ರಹ ಆಗುತ್ತೆ. ಈ ನಿಟ್ಟಿನಲ್ಲಿ ರಾಯರ ಒಂದು ದಿವ್ಯವಾದ ಮಹಿಮೆ ಇದು. ಅದೇನು ಅಂತ ನೋಡ್ತಾ ಹೋಗೋಣ. ರಾಯರು ಉಡುಪಿ ಕ್ಷೇತ್ರಕ್ಕೆ ಪ್ರಯಾಣವನ್ನು ಮಾಡಿದ್ದಾರೆ. ಉಡುಪಿ ಕೃಷ್ಣನ ಹತ್ತಿರ ಇದ್ದಾರೆ. ಅವರು ವಾಸ್ತವಿಕವಾಗಿ ರಾಮನ ಉಪಾಸನೆ ಮಾಡೋದು ಅಂತ, ಅದಕ್ಕೆ ರಾಘವೇಂದ್ರ ಅಂತ ಅವರಿಗೆ ಹೆಸರು. ಅದು ರಾಮ ಬೇರೆ ಅಲ್ಲ, ಕೃಷ್ಣ ಬೇರೆ ಅಲ್ಲ. ಅವರ ಬಗ್ಗೆ ಎಷ್ಟೋ ಸಲ ವರ್ಣಿಸ್ತಾ, ಅದರಲ್ಲೂ ಅವರು ಪ್ರಹ್ಲಾದರಾಜರಾಗಿದ್ದಾಗ ಆ ಪ್ರಹ್ಲಾದನ ಬಗ್ಗೆ ವರ್ಣನೆ ಮಾಡ್ತಾ, ವಸ್ತುತಃ ಪ್ರಹ್ಲಾದ ನರಸಿಂಹನ ಭಕ್ತ ನಿಜ, ಆದರೆ ಕೃಷ್ಣ ಗ್ರಹ ಗೃಹೀತಾತ್ಮ ಅಂಥೇಳಿ ಕೃಷ್ಣನ ಬಗ್ಗೆ ವಿಶೇಷವಾದ ಪ್ರೀತಿಯನ್ನು ಹೊಂದಿದವರು ಪ್ರಹ್ಲಾದರಾಜರು ಅಂತ ಕೇಳ್ತೀವಿ. ಇದು ಪ್ರಹ್ಲಾದರಾಜನಾಗಿದ್ದಾಗ. ವ್ಯಾಸರಾಜರಾದಾಗಲಂತೂ ಗೋಪಾಲಕೃಷ್ಣನ ಅರ್ಚಕರಾಗಿದ್ದರು. ಯಾರು? ವ್ಯಾಸರಾಜರು. ಇನ್ನು ರಾಯರಾಗಿದ್ದಾಗ ತಾವು ಸೀದಾ ಉಡುಪಿ ಕ್ಷೇತ್ರಕ್ಕೆ ಬಂದಿದ್ದಾರೆ. ಉಡುಪಿ ಕೃಷ್ಣನ ದರ್ಶನ ಆಗಬೇಕು. ಬೆಳಗ್ಗೆ, ಮಧ್ಯಾಹ್ನ, ಸಂಜೆ ಆ ಕೃಷ್ಣನ ಸನ್ನಿಧಾನದಲ್ಲಿ ದಿವ್ಯವಾದ ತಮ್ಮ ಆಹ್ನಿಕವನ್ನೆಲ್ಲ ಮಾಡ್ತಾ ಇದ್ದಾರೆ. ಮೈ ಮರೆತು ಬಿಟ್ಟರು. ಕೃಷ್ಣನ ಮುಂದೆ ನಿಂತಾಗ, ಕುಳಿತಾಗ ಮೈ ಮರೆತು ಬಿಟ್ಟಿದ್ದಾರೆ, ಧ್ಯಾನ ಮಾಡ್ತಾ ಇದ್ದಾರೆ ರಾಯರು. ಆಗ ಒಳಗಡೆಯಿಂದ ರೋಮಾಂಚನ ಆಗ್ತಾ ಇದೆ ಅವರಿಗೆ. ಯಾಕೆ? ಕೃಷ್ಣನನ್ನು ಕಣ್ತುಂಬಿ ನೋಡ್ತಾ ಇದ್ದಾರೆ ಮನಸ್ಸಿನಲ್ಲಿ. ನೋಡ್ತಾ ನೋಡ್ತಾ ಅವನ ಗೆಜ್ಜೆ ಶಬ್ದ, ಅವನ ಆಭರಣಗಳು, ಮಿಕ್ಕಿದ್ದೇನೇನಿದೆ, ಸರಗಳು, ಬಳೆಗಳು,
ಅದೆಲ್ಲ ಶಬ್ದ. ಅವನು ನುಡಿಸೋಂತಹ ಆ ಕೊಳಲಿನ ಆ ಶಬ್ದ ಏನಿದೆ, ಆ ವೇಣುಗಾನ, ಇದನ್ನೆಲ್ಲವನ್ನು ಕೇಳ್ತಾ ಕೇಳ್ತಾ ಮೈ ಮರೆತು ಬಿಟ್ಟಿದ್ದಾರಂತೆ ರಾಯರು. ಇದು ಉಡುಪಿ ಕ್ಷೇತ್ರದಲ್ಲಿ ನಡೆದ ಘಟನೆ. ಇಷ್ಟಾಗಿ ಒಂದು ದಿವಸ ಸಂಕಲ್ಪ ಮಾಡಿ ಕೂತರು. ಸುಮಾರು ದಿವಸ ಆಗಿತ್ತು. ಒಂದು ದಿವಸ ದೇವ್ರ ಮುಂದೆ ಸಂಕಲ್ಪ ಮಾಡಿ ಮಂಟಪದಲ್ಲಿದ್ದ ಕೃಷ್ಣನನ್ನು ಪ್ರಾರ್ಥನೆ ಏನೋ ಮಾಡಿದ್ದಾರೆ. ಮಾಡಾದ್ಮೇಲೆ ತುಂಬ ಹೊತ್ತು ಮುಳುಗಿದ್ದಾರೆ ಕೃಷ್ಣನಲ್ಲಿ. ಕೃಷ್ಣ ಪರೀಕ್ಷೆ ಮಾಡಲಿಕ್ಕೆ ಶುರು ಮಾಡ್ದ. ದಿಢೀರಂತ ಕಾಣಿಸ್ತಿಲ್ಲ ಕೃಷ್ಣ. ಎಲ್ಲಿ ಕಾಣಿಸ್ತಿಲ್ಲ? ಯೋಗಿಗಳೆಲ್ಲ ತಮ್ಮ ಹೃದಯದಲ್ಲಿ ದೇವರ ಧ್ಯಾನವನ್ನು ಮಾಡ್ತಾರೆ. ಇವರು ಕೃಷ್ಣನ ಬಗ್ಗೆ ಧ್ಯಾನ ಮಾಡ್ತಾ ಕೂತಿದ್ದಾರೆ ರಾಯರು. ದಿಢೀರಂತ ಕೃಷ್ಣ ಕಾಣಿಸ್ಲೇ ಇಲ್ಲ. ಆಮೇಲೆ ಮತ್ತೆ ಧ್ಯಾನ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಕಷ್ಟಪಡ್ತಾರೆ ಅವತ್ತಿನ ದಿವಸ ರಾಯರು. ಆಗೋದೇ ಇಲ್ಲ, ಕೃಷ್ಣ ಬರ್ತಾನೇ ಇಲ್ಲ ಮನಸ್ಸಿಗೆ. ಏನು ಮಾಡಬೇಕು? ಬಹಳ ದುಃಖ ಆಗೋಯ್ತಂತೆ. ಕಣ್ ತೆಗೆದ್ರಂತೆ. ಇದೇನಿದು ಕೃಷ್ಣ ನಿನ್ನ ಪರೀಕ್ಷೆ? ಇಷ್ಟೊತ್ತು ನನಗೆ ಧ್ಯಾನದಲ್ಲಿ ಕಾಣ್ತಾ ಇದ್ದೆ, ಈಗ ಎಲ್ಲಿ ಓಡೋದಿ ನೀನು ಅಂತ. ಅದು ಮಗು ಎಷ್ಟೊತ್ತು ಒಂದೇ ಕಡೆ ಇರುತ್ತೆ. ಸಾಮಾನ್ಯವಾಗಿ ಲೋಕದಲ್ಲಿ ನೋಡ್ತೀವಿ, ಮಕ್ಕಳು ತುಂಬ ಚಂಚಲ. ಒಂದು ಕಡೆ ಸರಿಯಾಗಿ ಕೂಡಲ್ಲ. ಒಂದು 2 ನಿಮಿಷ ಅಲ್ಲಿ ಓಡೋಗು, ಇಲ್ಲಿ ಓಡೋಗು. ಅಂಥದ್ರಲ್ಲಿ ಬಾಲರೂಪದಲ್ಲಿರೋ ಆ ಕೃಷ್ಣ ಯಾರ್ಯಾರಿಗೋ ಸಿಗಲಿಲ್ಲ. ಅಲ್ಲಿ ಗೋಪಿಕಾಸ್ತ್ರೀಯರಿಗೆ, ಯಶೋದೆಗೆ ಎಷ್ಟು ಕಷ್ಟಪಟ್ಟವರೆಲ್ಲ. ಅಂಥ ಬಾಲಕೃಷ್ಣ, ಅಂಥ ಉಡುಪಿ ಕೃಷ್ಣ ರಾಯರಿಗೆ ಅಷ್ಟೊತ್ತು ಇದ್ದಾನೆ ಅಂತ ದೊಡ್ಡ ವಿಷಯ ಇದು. ಆದರೆ ಆಮೇಲೆ ಸಿಗಲಿಲ್ಲ, ಓಡ್ ಹೋಗ್ಬಿಟ್ನಂತೆ. ಆಮೇಲೆ ಹುಡುಕಿದ್ರಂತೆ, ಎಲ್ಲಿದ್ದಾನೆ ಕೃಷ್ಣ, ಯಾಕೆ ಹೀಗೆ ಮಾಡ್ತಾ ಇದ್ದೀನಿ ಅಂತ. ವಸ್ತುತ ಅಲ್ಲೇ ಇದ್ದಾನೆ ಉಡುಪಿ ಕೃಷ್ಣ, ಏನು ಅಲ್ಲೇ ಸನ್ನಿಹಿತನಾಗಿದ್ದಾನೆ. ಆದರೆ ಇವರ ಧ್ಯಾನದಿಂದ ಹೊರಟು ಹೋದ್ನಲ್ಲ, ಹಾಗಾಗಿ ಹುಡುಕ್ತಾ ಇದ್ದಾರೆ. ಅಷ್ಟೊತ್ತಿಗೆ ಇವರಿಗೆ ಶಬ್ದ ಕಿವಿಗೆ ಬಿತ್ತಂತೆ. ಇದೆಲ್ಲ ಸಂಜೆ ಹೊತ್ತು ಆದ ಮೇಲೆ, ರಾತ್ರಿ ಕಾಲದಲ್ಲಿ ಅವರು ಧ್ಯಾನಮಗ್ನರಾಗಿದ್ದಾಗ ಆದ ಘಟನೆ. ಯಾರು ಜನರಿಲ್ಲ, ರಾಯರು ಕೃಷ್ಣ ಅಷ್ಟೇ. ಆ ಸಂದರ್ಭದಲ್ಲಿ ಒಳಗಡೆಯಿಂದ, ಗರ್ಭಗುಡಿಯಿಂದ ವೇಣುಗಾನ, ಕೊಳಲಿನ ಆ ಧ್ವನಿ ಕೇಳಲಿಕ್ಕೆ ಶುರುವಾಯ್ತಂತೆ. ಇಂಪಾಗಿದೆ. ಒಂದು ದಿವ್ಯವಾದ ಪ್ರಕಾಶ ಬಂತಂತೆ. ಜೋರಾಗಿ ಒಂದು ಮಿಂಚಿನ ಥರ ಹೊಳಿತಂತೆ. ಅದನ್ನು ನೋಡ್ತಾ ಇದ್ದಾರೆ. ನೋಡಿದಾಗ ಇವರಿಗೆ ಬಹಳ ಆಶ್ಚರ್ಯ ಆಗ್ತಾ ಇದೆ. ಓಹೋ, ಕೃಷ್ಣ ಯಾಕೆ ಪರೀಕ್ಷೆ ಮಾಡ್ದ ಅಂತಂದರೆ ಸಾಕ್ಷಾತ್ ದರ್ಶನ ಕೊಡ್ತೀನಿ ಅಂತ ಇಷ್ಟೊತ್ತು ಆಟ ಆಡಿಸಿ ಈಗ ನೇರವಾಗಿ ನನ್ನ ಮುಂದೆ ಬಂದು ನಿಲ್ತಾನೆ ಗೊತ್ತಾಯ್ತು ಗುರುರಾಜರಿಗೆ. ಆಗ ಒಂದೊಂದೇ ಶಬ್ದ ಬೀಳಲಿಕ್ಕೆ ಶುರುವಾಯಿತು. ಮುಖ ಮಾತ್ರ ತೋರಿಸ್ತಿಲ್ಲ, ಏನೂ ತೋರಿಸ್ತಾ ಇಲ್ಲ, ಶಬ್ದ ಮಾತ್ರ. ಕೊಳಲಿನ ಧ್ವನಿ ಕೇಳುತ್ತೆ, ಈ ಕಡೆ ಗೆಜ್ಜೆ ಶಬ್ದ, ಬಳೆ ಶಬ್ದ, ಸರದ ಶಬ್ದ, ಎಲ್ಲ ಥರದ ಶಬ್ದ ಕೇಳ್ತಾ ಇದೆ. ಅದು ಘಲ್ ಘಲ್ ಅಂತ ಶಬ್ದ, ಏನೇನಿದೆ ಎಲ್ಲ ಥರದ ಶಬ್ದದ ಅನುಭವ ಆಗ್ತಾ ಇದೆ. ಯಾಕೆ ಆಟ ಆಡಿಸ್ತಾ ಇದೆಯಾ ಕೃಷ್ಣ, ದಯವಿಟ್ಟು ನನಗೆ ಕಾಣಿಸು ನೀನು ಅಂತ ರಾಯರು ತಾವು ಪ್ರಾರ್ಥನೆ ಮಾಡಿದರು. ಆಗ ಹೇಳ್ತಾ ಹೋಗ್ತಾರೆ ಮುಂದೆ, ಯಾಕೆ ಇನ್ನೂ ಈ ಭಕ್ತನ ಭಕ್ತಿ ಪರಿಪಕ್ವ ಆಗಿಲ್ವಾ, ಯಾಕೆ ಇನ್ನೂ ದರ್ಶನ ಕೊಡ್ತಾ ಇಲ್ಲ, ಇನ್ನೂ ಯಾಕೆ ಈ ಪರೀಕ್ಷೆ ಅಂತ. ಆಗ ವೀಣೆ ಹಿಡ್ಕೊಳ್ತಾರಂತೆ ರಾಯರು ಆ ಕೃಷ್ಣನ ಮುಂದೆ. ವೀಣೆಯನ್ನು ಇಟ್ಕೊಂಡು ನುಡಿಸ್ಲಿಕ್ಕೆ ಶುರು ಮಾಡಿದರು. ಮೈ ಮರೆತರು ಯಾರು, ಗುರುರಾಯರು. ಮೈ ಮರೆತು ಆನಂದ ಬಾಷ್ಪವನ್ನು ಸುರಿಸ್ತಾ ಒಂದು ಪದ್ಯದ ರಚನೆಗೆ ತೊಡಗ್ತಾರೆ. ಅದು ಯಾವುದು? ಇಂದು ಎನಗೆ ಗೋವಿಂದ ಅಂತ ಅನ್ನುವ ಸುಂದರವಾದ ಅವರ ಕೃತಿ ಆಗಲೇ ಬಂದಿತ್ತು. ನಿನ್ನಯ ಪಾದಾರವಿಂದವ ತೋರೋ ಮುಕುಂದ ಇಂದಿರಾರಮಣ. ಯಾಕೆ ತೋರ್ತಾ ಇಲ್ಲ, ಯಾಕೆ ಕಾಣಿಸ್ತಾ ಇಲ್ಲ ನೀನು, ಬರೀ ಶಬ್ದನ ಕೇಳಿಸ್ತಾ ಇದೆಯಾ, ನಾನು ಅದಕ್ಕೆ ವೀಣೆ ಶಬ್ದ ಶುರು ಮಾಡ್ತೀನಿ ಅಂತ ಶುರು ಮಾಡಿದ್ರು ರಾಯರು. ಆ ಕಡೆಯಿಂದ ಭಗವಂತನ ಪಾದ ಕಾಣಿಸ್ಬೇಕು. ಆಗ ಕಾಣಿಸ್ತಂತೆ ದಿಢೀರಂತ. ಇದು ಹೇಳದ ಕೂಡಲೇ ಎಂಥ ಸೊಗಸಾದ ಮಹಿಮೆ ರಾಯರದು. ಸಾಕ್ಷಾತ್ ಉಡುಪಿ ಕೃಷ್ಣ ಇವರ ಮುಂದೆ ಬಂದು ನಿಲ್ತಾನೆ, ಅನುಗ್ರಹ ಮಾಡ್ತಾನೆ. ಅಷ್ಟೇ ಅಲ್ಲ, ಒಂದು ಮಾತುಕತೆ ನಡೆಯುತ್ತೆ ಕೃಷ್ಣನಿಗೂ ಮತ್ತು ರಾಯರಿಗೂ. ಪರಸ್ಪರ ಮಾತಾಡ್ತಾರೆ ಇಬ್ಬರು. ಗುರುಗಳು ದೇವರು ಜೊತೆಗೆ ಮಾತಾಡ್ತಿದ್ರೆ ಹೇಗೆ ಮಾತಾಡ್ತಾರೆ ಅಂತ ನಮಗೆ ಸುಂದರವಾದ ಒಂದು ಘಟನೆ ಇದರಿಂದ ಗೊತ್ತಾಗತ್ತೆ. ಇಂದು ಎನಗೆ, ಇವತ್ತು ನನಗೆ ನಿನ್ನ ಪಾದಾರವಿಂದ ತೋರಿಸ್ಬಿಡ್ಬೇಕಪ್ಪ, ಇಂದಿರಾರಮಣ ಮೋಸ ಮಾಡಬೇಡ, ನಂಗೆ ತೋರಿಸ್ಬೇಕು ನಿನ್ನ ಪಾದಗಳನ್ನು ಅಂತ. ಸುಂದರವಾದ ಅಪ್ರಾಕೃತ 2 ಪಾದ ಕಾಣ್ತಂತೆ, ಪುಟ್ಟ ಪುಟ್ಟ ಕೋಮಲ ಪಾದ. ನೋಡಿದ ಕೂಡ ರಾಯರಿಗೆ ಇನ್ನೂ ಆನಂದ ಬಾಷ್ಪ. ಎಂಥ ಅದ್ಭುತ ಪಾದ. ನಾನು ಧ್ಯಾನದಲ್ಲಿ ನೋಡ್ತಾ ಇದ್ದೆ ನಿಜ, ಪ್ರತ್ಯಕ್ಷವಾಗಿ ಹೊರಗಡೆ ಆಚಾರ್ಯರ ಆ ಕೃಷ್ಣ, ಆಚಾರ್ಯಕರಾರ್ಚಿತ ಕೃಷ್ಣ ಏನಿದ್ದಾನೆ ಅವನ ದರ್ಶನ ಕೊಡ್ತಾ ಇದ್ದಾನೆ ಚಿಕ್ಕ ರೂಪದಲ್ಲಿ. ಆಮೇಲೆ ಬಹಳ ಆನಂದ ಆಗ್ತಾ ಇದೆ. ಇನ್ನೂ ಪ್ರಾರ್ಥನೆ ಮಾಡಿದರು. ಆ ಕೀರ್ತನೆಯಲ್ಲಿ ಮುಂದೆ ಗಮನಿಸ್ಬೋದು. ಇನ್ನು ಮುಂದೆ ಏನು ಕೇಳ್ತಾರೆ ಆ ಕೀರ್ತನೆಯಲ್ಲಿ? ಸುಂದರ ವದನನೆ ನಂದ ಗೋಪಿಯ ಕಂದ ಮಂದರೋದ್ಧಾರ ಆನಂದ ಇಂದಿರಾರಮಣ. ನಿನ್ನ ಸುಂದರವಾದ ಆ ಮುಖ ಏನಿದೆ ಅದನ್ನು ನನಗೆ ತೋರಿಸು ಅಂತೆಲ್ಲ ಮುಂದೆ ಪ್ರಾರ್ಥನೆ ಮಾಡ್ತಾ ಹೋಗ್ತಾರೆ.
ಮುಂದಕ್ಕೆ ನಾವು ಆ ಕೀರ್ತನೆಯನ್ನು ನಾವು ಆಲಿಸೇ ಇರ್ತೀವಿ. 2, 1 ನಿನ್ನ ಪಾದಾರವಿಂದ ತೋರಿಸು, ನಿನ್ನ ಮುಖ ತೋರಿಸು. ತಕ್ಷಣ ಮುಖ ತೋರಿಸಿದ ಇಡೀ ದೇಹವನ್ನೇ ತೋರಿಸ್ಬಿಟ್ನಂತೆ 1 ನಿಮಿಷದಲ್ಲಿ. ಧೀರ ವೇಣುಗೋಪಾಲ ಪಾರಗಾಣಿಸೋ ಸ್ವಾಮಿ ಅಂತ ಮತ್ತೆ ಸುಂದರವಾದ ಪ್ರಾರ್ಥನೆ ಇದೆ. ಆ ಭಾಗಕ್ಕೆ ನಾವು ಹೋಗೋದು ಬೇಡ, ಅದನ್ನು ಪ್ರತ್ಯೇಕವಾಗಿ ನಾವು ಈ ದೇವರನಾಮ ವಿಷಯವಾಗಿ ನಾವು ಕೇಳಬೇಕಂತ ಸುಂದರವಾದ ಕೃತಿ ಇದು. ಅಂತೂ ಧೀರ ವೇಣುಗೋಪಾಲ ಅಂಥೇಳಿ ಆ ವೇಣುಗೋಪಾಲ ಅಂಕಿತದಲ್ಲಿ ರಾಯರು ರಚನೆ ಮಾಡಿದ ಏಕೈಕ ಅತ್ಯದ್ಭುತ ಅಪೂರ್ವ ಕೃತಿ ಇದು. ಇಷ್ಟು ಬಂದ ಮೇಲೆ ಕೃಷ್ಣ ಮುಗುಳ್ ನಗ್ತಾ ಇದ್ದಾನಂತೆ, ಮುಗುಳ್ನಗೆ ಬೀರ್ತಾ ಇದ್ದಾನೆ, ನಗ್ತಾ ಇದ್ದಾನಂತೆ. ಆ ಬಾಲರೂಪಿ ಕೃಷ್ಣ ನೋಡ್ತಾ ಇದ್ದಾರೆ, ವೀಣೆಯಲ್ಲಿ ಶಬ್ದ ದಡ ಇನ್ನೂ ಜೋರಾಗಿ ವೇಗದಿಂದ ಶಬ್ದ ಬರ್ತಾ ಇದೆ. ಆಗ ಬಾಲಕೃಷ್ಣ ಹೇಗಿದ್ದ ಅನ್ನುವ ಒಂದು ಸುಂದರವಾದ ವರ್ಣನೆ ಇದೆ. ಕೃಷ್ಣ ಬಂದರೆ ಅವನ ಸೌಂದರ್ಯ ಎಷ್ಟು, ಅದು ಜಗನ್ಮೋಹಕ ಸೌಂದರ್ಯ. ರುದ್ರದೇವರಿಗೆ ತಡಿಲಿಕ್ಕಾಗಲಿಲ್ಲ ಮೋಹಿನಿ ಅವತಾರದಲ್ಲಿ. ಅಂಥ ಒಂದು ಸುಂದರವಾದ ಆ ಭಗವಂತನ ರೂಪ, ಅಂಥ ರೂಪ ಅದು ಯುವತಿಯ ರೂಪ. ಆದರೆ ಇಲ್ಲಿ ನೋಡಿದ್ದು ರಾಯರು ಬಾಲಕೃಷ್ಣನ ರೂಪವನ್ನು ತಾವು ನೋಡ್ತಾ ಇದ್ದಾರೆ. ಸುಂದರ ಜಗನ್ಮೋಹಕ. ಹಣೆ ನೋಡ್ತಾರೆ, ಬಹಳ ವಿಶೇಷವಾಗಿ ಕಾಡುತ್ತಾ ಇದೆ, ವಿಶಾಲವಾಗಿದೆ ಹಣೆ, ಮುಂಗುರುಗಳೆಲ್ಲ ಬಂದಿದೆ, ಕಸ್ತೂರಿ ತಿಲಕ. ಅವನ ಕಣ್ಣೋಟ ನೋಡಬೇಕು, ಎಷ್ಟು ಚೆನ್ನಾಗಿದೆ, ಕಮಲದಂತಹ ಕಣ್ಣೋಟ. ಅಷ್ಟೇ ಅಲ್ಲ, ಅವನ ಮೂಗು ಹೇಗಿದೆ ಅಂದರೆ ಸಂಪಿಗೆಯ ಮೊಗ್ಗು ಹೇಗಿರುತ್ತೋ ಹಾಗೆ ಅವನ ಮೂಗಿದೆಯಂತೆ. ಎಷ್ಟು ಸುಂದರ ಆ ಚಿಕ್ಕ ಬಾಲಕೃಷ್ಣನ ರೂಪ. ನಾವು ಇವತ್ತಿನ ದಿವಸ ಕಲ್ಲಿನ ರೂಪದಲ್ಲಿ ನಾವು ನೋಡ್ತೀವಿ. ರಾಯರು ಸಾಕ್ಷಾತ್ತಾಗಿ ಆ ಕಲ್ಲಿನಿಂದ ಹೊರಗೆ ತೇಜೋ ರೂಪದಲ್ಲಿ ಬಂದ ಕೃಷ್ಣ ಚಿಕ್ಕ ಬಾಲರೂಪವನ್ನು ಧರಿಸಿ ತಾನು ರಾಯರಿಗೆ ದಿವ್ಯ ದರ್ಶನ ನೀಡ್ತಾ ಇದ್ದಾನೆ. ಇಂದಿಗೂ ನಾವು ರಾಯರ ಕೆಲವು ಫೋಟೋಗಳಲ್ಲಿ ನೋಡ್ಬೋದು. ಪಕ್ಕಕ್ಕೆ ಕೃಷ್ಣ ಇರ್ತಾನೆ, ಬಕ್ಕೊಂಡು ತಾನು ರಾಯರನ್ನು ನೋಡ್ತಾ ಇರ್ತಾನೆ. ರಾಯರು ವೀಣೆಯನ್ನು ನುಡಿಸ್ತಾ ಆ ಕೃಷ್ಣನ ನೋಡ್ತಾ ಆ ಮುಗುಳ್ನಗೆಯಲ್ಲಿ ರಾಯರಿರ್ತಾರೆ. ಎಂಥ ಸುಂದರವಾದ ಒಂದು ಘಟನೆ ಅದು ರಾಯರ ಜೀವನದಲ್ಲಿ ಅವರಿಗೆ ಸಿಕ್ತು. ಯಾಕೆಂದರೆ ಅಂಥ ಭಗವದ್ ಭಕ್ತರು ಅದು ರಾಯರು, ಆ ಕೃಷ್ಣನ ವಿಶೇಷ ಅನುಗ್ರಹಕ್ಕೆ ಪಾತ್ರರಾದವರು. ಸರಿ, ಮುಂದೆ ಕೃಷ್ಣ ಹೇಗಿದ್ದ ಅಂದಾಗ ಅವನ ಕೇಶರಾಶಿ, ತಲೆ ಕೂದಲು ಹೇಗಿತ್ತು? ನೀಲಕೇಶ ರಾಶಿ, ಕಪ್ಪಾದಂತಹ ಆ ನೀಲಕೇಶ ರಾಶಿಯನ್ನು ಆ ಕೃಷ್ಣ ಹೊಂದಿದ್ದಾನೆ. ಇನ್ನು ನವರತ್ನಗಳು, ಚೂಡಾಮಣಿ ಮತ್ತು ಶಿಖಾಬಂಧತ್ರಯೋಪೇತಂ ಅಂತ ಅವನ ಮುಂದೆ ಆ ಶಿಖೆಗಳನ್ನು ಕಟ್ಟಾಕಿರ್ತಾರೆ. ನೀವು ಕೃಷ್ಣನ ಮೂರ್ತಿಯನ್ನು ನೋಡಿದಾಗ ಮುಂದೆ ಮೇಲಕ್ಕೆ ತಲೆ ಮೇಲೆ ನೋಡ್ಬೋದು 3 ಶಿಖಾದಿಂದ ಬಂಧ ಆಗಿದೆ. ಅಂಥ 3 ಶಿಖೆಗಳಿಂದ ಚಿಕ್ಕ ಮಕ್ಕಳಿಗೆ ಹೇಗೆ ಕಟ್ತಾರಲ್ಲ ಹಾಗೆ ಕಟ್ಟಿರುವಂಥ ಒಂದು ಸಂದರ್ಭ. ಇನ್ನು ಅವನ ಕಿವಿಗೆ ಬರ್ತಾರೆ. ಕಿವಿಯಲ್ಲಿ ಮಕರ ಕುಂಡಲಗಳು ವಿರಾಜಮಾನ ಆಗ್ತಾ ಇದೆ. ಅದು ಮೊಸಳೆಯ ಆಕಾರದಲ್ಲಿ ಕುಂಡಲಗಳು, ಆಭರಣಗಳಿದೆ, ಜೋತಾಡ್ತಾ ಇದೆ ಅವನ ಕರ್ಣಕುಂಡಲಗಳು. ಇನ್ನು ಮುಂದೆ ಅವನು ವಕ್ಷಸ್ಥಳದಲ್ಲಿ ಹಾಕ್ಕೊಂಡಿರುವಂಥ ವೈಜಯಂತಿ ಮಾಲೆ, ಮಿಕ್ಕಿದ ಹಲವು ರೀತಿಯ ಹಾರಗಳನ್ನು ನೋಡ್ತಾ ಇದ್ದಾರೆ. ಭುಜಗಳಲ್ಲಿ ಒಡ್ಯಾಣ ಇದೆ, ಭುಜಗಳಲ್ಲಿ ಬೇಕಾದ ಆಭರಣ. ಇನ್ನು ಒಡ್ಯಾಣವನ್ನು ಅಂದರೆ ಕಟಿ ಪ್ರದೇಶಕ್ಕೆ ಹಾಕ್ಕೊಳ್ಳುವಂಥ ಆಭರಣ, ಪೀತಾಂಬರವನ್ನು ಧರಿಸಿದ್ದಾನೆ. ಇನ್ನು ಗೆಜ್ಜೆಗಳು ಎಷ್ಟಂತ ವರ್ಣಿಸೋದು. ಈ ಚಿಕ್ಕ ರೂಪದಲ್ಲಿ ಕೊಳಲನ್ನು ಇಟ್ಕೊಂಡಿದ್ದಾನೆ. ಇದು ದೊಡ್ಡ ಆಶ್ಚರ್ಯ. ಸಾಮಾನ್ಯ ಯುವಕ ರೂಪದಲ್ಲಿ ಕೃಷ್ಣ ಕೊಳಲು ಇಟ್ಕೊಂಡಿದ್ದಾನೆ, ಹಾಗೇನಿಲ್ಲ, ಚಿಕ್ಕ ವಯಸ್ಸಿನಿಂದಲೂ ಕೂಡ ಕೊಳಲೆ. ಆ ಚಿಕ್ಕ ರೂಪದಲ್ಲೂ ಕೂಡ ಕೃಷ್ಣ ತಾನು ಕೊಳಲನ್ನು ಹಿಡ್ಕೊಂಡು ನುಡಿಸ್ತಾ ಇದ್ದಾನೆ. ಈ ಕಡೆ ವೀಣೆ ಧ್ವನಿ, ಆ ಕಡೆ ಮುರಳಿ ಧ್ವನಿ ಕೇಳ್ತಾ ಕೇಳ್ತಾ ರಾಯರು ಪೂರ್ಣ ಆನಂದದಲ್ಲಿ ಮುಳುಗ್ಬಿಟ್ಟಿದ್ದಾರೆ. ಆಗ ಇಬ್ಬರು ಮಾತಾಡ್ಲಿಕ್ಕೆ ಶುರು ಆಯಿತು. ಯಾಕಪ್ಪ ಇಷ್ಟು ನನಗೆ ಪರೀಕ್ಷೆ ಮಾಡ್ತೀಯ ದೇವರು ಅಂತ ಈ ದೇವರನ್ನ ಕುರಿತು ರಾಯರು ತಾವು ಕೇಳ್ತಾರೆ. ಯಾಕೆ ಇಷ್ಟೊಂದು ಪರೀಕ್ಷೆಯನ್ನು ಮಾಡ್ತೀಯ ಸ್ವಾಮಿ, ದರ್ಶನವನ್ನು ಇಷ್ಟಾದ್ಮೇಲೆ ಕೊಟ್ಟೆ ಅಂತ. ಅದಕ್ಕೆ ಭಗವಂತನ ಉತ್ತರ ಏನು? ನಗುಮುಖ ಅಷ್ಟೇ ಉತ್ತರ, ದೇವರ ಉತ್ತರ ಅಷ್ಟೇ. ಆಮೇಲೆ ಕೃಷ್ಣ ಹೇಳ್ತಾನಂತೆ, ನೀವೆಲ್ಲ ಬಿಡೋದೇ ಇಲ್ಲ ನನ್ನನ್ನು, ಯೋಗಿಗಳು ಸನ್ಯಾಸಿಗಳು ಯಾರೂ ನನ್ನನ್ನು ಬಿಡೋದೇ ಇಲ್ಲ, ನಾನು ಬರೋವರೆಗೂ ಬಿಡೋದಿಲ್ಲ, ನಾನು ಸೋತ್ಬಿಟ್ಟೆ, ನಾನು ಬರ್ತೀನಿ ಅಂತ ಹೇಳಿ ಕೃಷ್ಣ ತಾನು ಯಾಕೆ ಬಂದೆ ಅನ್ನೋದನ್ನು ವಿವರಿಸ್ತಾನೆ. ನಿಮ್ಮ ಭಕ್ತಿ ಪಾಶಕ್ಕೆ ನಾನು ಸಿಗಾಕೊಂಡ್ಬಿಟ್ಟೆ, ನಾನಿಲ್ಲಿ ಬಂದಿದ್ದೀನಿ. ಆಮೇಲೆ ನಿನ್ನ ಪಾದಗಳು ಹೇಗಿದೆ ಅಂತ ರಾಯರು ತಾವು ವರ್ಣಿಸ್ತಾ ಹೋಗ್ತಾರೆ. ಕೃಷ್ಣ ಅಂತೂ ಕೊನೆಗೆ ನೀನು ದರ್ಶನವನ್ನು ಕೊಟ್ಟೆ, ಎಷ್ಟೊತ್ತು ನನ್ನ ನೀನು ಕುಣಿಸ್ಬಿಟ್ಟೆ, ಯಾಕೆ ಕಾಣ್ತಾ ಇಲ್ಲ ಅಂತ ನಾನು ಒದ್ದಾಡ್ತಾ ಇದ್ದೆ. ಈ ಪುಟ್ಟ ಪಾದವನ್ನು ನೀನು ಮೊದಲಿಗೆ ತೋರಿಸಿದೆ. ಈ ಪುಟ್ಟ ಪಾದ ಸಾಮಾನ್ಯ ಪಾದ ಅಲ್ಲ, ಈ ಪಾದನೇ ಅವತ್ತಿನ ದಿವಸ
ಬಲಿಚಕ್ರವರ್ತಿಯ ಬಳಿ ಕೇಳಿ ನಂತರ ಪಡೆದುಕೊಂಡು ತ್ರಿವಿಕ್ರಮನಾಗಿ ತಾನು ಬೆಳೆದು ತನ್ನ ಪಾದ ಅಂಗುಷ್ಠದಿಂದ ಗಂಗೆಯನ್ನು ಯಾರು ಹೊರಗೆ ತನ್ನಲ್ಲ ಅಂಥ ಆ ಭಗವಂತನ ಪುಟ್ಟ ಪಾದಗಳಿವು ಅಂತ ಚಿಂತನೆ ನೋಡಿ, ಎಷ್ಟು ಸುಂದರವಾದ ಚಿಂತನೆ ರಾಯರದು. ಅಂತೂ ಕೃಷ್ಣನ ಪಾದ ನೋಡಿದ್ರೆ ತ್ರಿವಿಕ್ರಮನ ಪಾದ ನೆನಪಾಗಬೇಕು. ಶಕಟಾಸುರನ್ನ ಒದೀತು ಆ ಪಾದ, ಚಿಕ್ಕ ಪಾದ, ಬಂಡಿ ಮುರಿದೇ ಹೋಯ್ತು. ಶಕಟ ಅಂದರೆ ಬಂಡಿ, ಆ ಬಂಡಿ ರೂಪದಲ್ಲಿದ್ದ ಅಸುರ ಬಿದ್ದ. ಅಷ್ಟೇ ಅಲ್ಲ, ಈ ಕಾಳಿಂಗ ಮರ್ದನದ ಸಂದರ್ಭದಲ್ಲಿ ಆ ಕಾಳಿಂಗನ ಹೆಡೆ ಮೇಲೆ ಹೋಗಿ ಕುಣಿದ ಏನಾಯಿತು ಭಗವಂತನ ಪಾದಕ್ಕೆ? ಏನೂ ಆಗಲಿಲ್ಲ. ಕುಣಿತಾನೆ ಅಷ್ಟು ಕುಣಿದಿದ್ದಾನೆ. ಅಂಥ ಚಿಕ್ಕ ಪಾದಗಳಿವು, ಎಂಥ ಆನಂದ ಅಂತ ಆನಂದ ಉದ್ಗಾರವನ್ನು ತೆಗಿತಾ ಇದ್ದಾನೆ. ನಾನು ನಿನ್ನ ಪಾದ ಸೇವೆ ಮಾಡಲಿಕ್ಕೆ ಸಿದ್ಧ ಕೃಷ್ಣ ಅಂತ ಆ ಕೃಷ್ಣನ ಪಾದವನ್ನು ಒತ್ತಲಿಕ್ಕೆ ಶುರು ಮಾಡಿದ್ರಂತೆ. ರಾಯರಿಗೆ ಎಂಥ ಭಾಗ್ಯ ನೋಡಿ. ಇಷ್ಟಾಗಿ ಬಿಡೆ ನಿನ್ನ ಪಾದವ ಪೊಡವಿ ಗೊಡೆಯ ದೇವ ಅಂಥೇಳಿ ಅಡಿಗಡಿಗೆ ಇಂಥ ಸೇವೆಯನ್ನು ನನಗೆ ನೀಡ್ತಾ ಇರು ನಿರಂತರವಾಗಿ ಅಂತ ಆ ಕೃಷ್ಣನ ಪಾದಾರವಿಂದವನ್ನು ಮುಟ್ಟಿ ತಾವು ಒತ್ತಾ ಇದ್ದಾರೆ. ಅದಾದ ಮೇಲೆ ಕೊನೆಗೆ ಕೃಷ್ಣ ಹೇಳ್ದ, ಏನು ವರ ಬೇಕು ಹೇಳು, ನಾನು ಬಂದ ಮೇಲೆ ವರ ಕೊಡಲೇಬೇಕು ಅಂತ. ಆಗ ಗುರುರಾಜರು ಕೇಳ್ತಾರಂತೆ, ಇದು ಅವರ ಮಹಿಮೆ. ಎಂಥ ದೊಡ್ಡ ಮಹಿಮೆ ಅಂದರೆ ರಾಯರು ಹೇಳ್ತಾರೆ, ನಾನು ಕರೆದಾಗ ನೀನು ಬರಬೇಕು ಅಂತ. ನಿಜ, ನಾನು ಕರೆದಾಗ ನೀನು ಬರಬೇಕು. ಅಷ್ಟೇ ಅಲ್ಲ, ನಾನು ಲೋಕ ಕಲ್ಯಾಣಕರವಾಗಿ ಏನೇನು ಮಾಡ್ತೀನೋ, ಅಂದರೆ ಜನರು ಕಷ್ಟ ಅಂತ ಬಂದರೆ ಮೊದಲು ನಾನು ಏನು ಅವರ ಸಹಾಯಕ್ಕೆ ಅಂತ ಹೋಗ್ತೀನೋ, ಇಂಥ ಲೋಕ ಕಲ್ಯಾಣ ಸಾಮಾಜಿಕ ಸೇವೆಯನ್ನು ಮಾಡಲಿಕ್ಕೆ ಏನು ಹೊರಡ್ತಾ ಇದ್ದೀನಿ, ಇದಕ್ಕೆ ನಿನ್ನ ಪೂರ್ಣ ಅನುಗ್ರಹ ಹಿಂದಿರಬೇಕು. ಅಂದರೆ ರಾಜರು ಏನೇ ಅನುಗ್ರಹ ಮಾಡೋದು ಆ ಕೃಷ್ಣ ಹಿಂದಕ್ಕಿದ್ದಾನೆ, ಅದನ್ನ ನನ್ನ ಎಡಬಿಡದೆ ನೀನು ಕಾಯ್ತಾ ಇರಬೇಕು. ನನ್ನ ಈ ಕೋರಿಕೆ ಒಂದು ಈಡೇರಿಸಿದ್ರೆ ನಂಗೆ ಸಾಕು ಅಂತಾರಂತೆ ರಾಯರು. ಇಷ್ಟಾಗಿ ನಾನು ನಿನ್ನನ್ನು ಬಿಡಲ್ಲ, ಯಾವಾಗಲೂ ನೀನು ನನ್ನ ಕೈ ಹಿಡಿದಿದೆಯಲ್ವಾ, ಮನಸ್ಸಲ್ಲಿ ಯಾವಾಗಲೂ ನಾನು ಇರ್ತೀನಲ್ವಾ, ನಿನ್ನನ್ನು ಯಾವತ್ತೂ ನಾನು ಕೈಗೆ ಬಿಡೋದಿಲ್ಲ. ಅಷ್ಟೇ ಅಲ್ಲ, ನಿನ್ನ ಅವತಾರ ಕಾರ್ಯ ಆಗಿದ್ದೇ ಇದಕ್ಕೆ ಅಂತಾರಂತೆ ಯಾರು? ದೇವ ಕೃಷ್ಣ ರಾಯರಿಗೆ. ಈ ಅವತಾರ ಮಾಡಿದ್ದೇ ಯಾಕೆ? ಜನರ ಉದ್ಧಾರಕ್ಕೆ. ಹಾಗಾಗಿ ಯಾವುದೇ ರೀತಿಯ ಯೋಚನೆ ಇಲ್ಲದೆ ಸಕಲ ಕಷ್ಟದಲ್ಲಿರುವಂಥ ಎಲ್ಲ ಜನರಿಗೂ ಕೂಡ ನೀನು ಅನುಗ್ರಹವನ್ನು ಮಾಡು, ಎಲ್ಲ ಕಷ್ಟಗಳನ್ನು ಪರಿಹರಿಸುವಂಥ ರಾಯರಿಗೆ ಆ ಪರಮಾತ್ಮ ಸ್ವಯಂ ಆಜ್ಞಾಪನೆ ಮಾಡಿದ. ಅಲ್ಲಿವರೆಗೆ ಕೃಷ್ಣ ಎಲ್ಲಿದ್ದ? ತೊಡೆ ಮೇಲೆ ಕೂತಿದ್ದಂತೆ, ರಾಯರ ತೊಡೆ ಮೇಲೆ. ಎಂಥ ಅದ್ಭುತ ನೋಡಿ. ಕೃಷ್ಣನ ತೊಡೆ ಮೇಲೆ ಕೂಡಬೇಕು, ರಾಯರ ತೊಡೆ ಮೇಲೆ ಕೃಷ್ಣ ಕೂತಿದ್ದಾನೆ. ಎಂಥ ಅನುಗ್ರಹ ಮಾಡಿದ್ದಾನೆ ಬಾಲಕೃಷ್ಣ. ತೊಡೆ ಮೇಲೆ ಕೂತ್ಕೊಂಡು ತಾನು ಅದೇ ರೀತಿ, ಅಂದರೆ ಉಡುಪಿ ಕೃಷ್ಣ ತಾನು ಮಂಥ ಪಾಶಧರಂ ಅಂತ ಹೇಳುವಂತೆ ಒಂದು ಕಡಗೋಲು, ಹಗ್ಗ ಇದನ್ನೆಲ್ಲ ಹಿಡಿದು ಹಾಗೇ ಇದ್ದಾನಂತೆ. ಅಭಯ ಪ್ರದಾನ ಮಾಡಿದ್ದಾನೆ ರಾಯರಿಗೆ. ಮಾಡಿ ದಿಢೀರಂತ ಅದೃಶ್ಯನಾಗ್ಬಿಟ್ಟ, ಕಾಣಿಸ್ಲಿಲ್ಲ. ಆ ಪ್ರತಿಮೆ ಒಳಗಡೆ ಹೋಗಿ ಸೇರ್ಕೊಂಡ ಹಾಗೆ ರಾಯರಿಗೆ ಗೋಚರ ಆಯಿತು. ಇಷ್ಟಾದ ಮೇಲೆ ಇದರ ಸ್ವರೂಪ, ಅಂದರೆ ಯಾವ ರೀತಿ ಕೃಷ್ಣ ಅವತ್ತಿನ ದಿವಸ ಉಡುಪಿ ಕ್ಷೇತ್ರದಲ್ಲಿ ರಾಯರಿಗೆ ದರ್ಶನ ಕೊಟ್ಟನೋ ಆ ರೀತಿಯೇ ಆ ಮಂಥನ ಧಾಮ, ಅಂದರೆ ಹಗ್ಗ ಮತ್ತು ಕಡಗೋಲು ಎನ್ನು ಹಿಡಿದಿರುವಂತಹ ವೇಣುಗೋಪಾಲನ ವಿಗ್ರಹವನ್ನು ತಾವೇ ನಿರ್ಮಾಣ ಮಾಡ್ತಾರೆ. ಇದು ಸುಂದರವಾದ ಘಟನೆ. ಅಂತೂ ಒಂದು ಬಂಗಾರದ ವಿಗ್ರಹವನ್ನು ನಾವಿಂದಿಗೂ ಕೂಡ ಆ ಸಂಸ್ಥಾನ ಪ್ರತಿಮೆಗಳಲ್ಲಿ ನೋಡ್ಬೋದು. ಅದಕ್ಕೆ ಒಂದು ಶ್ಲೋಕ ಇದೆ, ಮಂಥಾನ ಕೃಷ್ಣ ಪ್ರತಿಮಾ ಸೌವರ್ಣೀ ಸರ್ವಸಿದ್ಧಿದ ಉಪಾಸ್ಯ ರಾಘವೇಂದ್ರಾರ್ಯೈ ಅಘನಾಶನ ಕೀರ್ತಿಭಿ ಅಂತಿದೆ. ಮಂಥಾನ ಕೃಷ್ಣ ಪ್ರತಿಮಾ ಅಂತ ಅದಕ್ಕೆ ಬಹಳ ಪ್ರಸಿದ್ಧಿ. ಹಾಗೆ ಕೃಷ್ಣ ತಾನು ಉಡುಪಿ ಕ್ಷೇತ್ರದಲ್ಲಿದ್ದಾಗ ದರ್ಶನ ಕೊಟ್ಟಿದ್ದು. ಆ ಮಂಥಾನ ಕೃಷ್ಣ ಪ್ರತಿಮೆ ಹತ್ರ ಬೇಡ್ಕೊಂಡ್ರೆ ಏನು ಬೇಕಾದ್ರೂ ಸಿದ್ಧ ಆಗುತ್ತೆ. ರಾಯರಿಗೆ ಸ್ವಯಂ ಕೃಷ್ಣ ಒಲಿದು ತಾನು ಮಾತು ಕೊಟ್ಟಿದ್ನಲ್ಲ, ನೀನು ಹೇಳಿದಾಗಲೇ ನಾನು ವರ ಕೊಡ್ಲಿಕ್ಕೆ ಸಿದ್ಧ, ನೀ ಏನು ಕೇಳಿದು ನಾನು ನಿನ್ನ ಲೋಕ ಕಲ್ಯಾಣ ಕಾರ್ಯಕ್ಕೆ ನಾನು ಬೆಂಬಲಿಗಾಗಿ ಇರ್ತೀನಿ ಅಂತ ಹೇಳಿದಂತೆ ಕೃಷ್ಣ ಆ ಸಂಸ್ಥಾನದ ಆ ಮಂಥಾನ ಕೃಷ್ಣ ಪ್ರತಿಮೆಯ ಅನುಗ್ರಹದಿಂದ ಈಗಲೂ ಕೂಡ ರಾಯರ ಮಠಾಧೀಶರು ಯಾರ್ಯಾರು ಬಂದು ಹೋಗಿದ್ದಾರೆ, ಸದ್ಯಕ್ಕೇನಿದ್ದಾರೆ, ಎಲ್ಲರೂ ಕೂಡ ಆ ಕೃಷ್ಣನ ಆ ಪ್ರತಿಮಾ ಏನಿದೆ ಆ ಪ್ರತಿಮೆಯನ್ನು ಅರ್ಚನೆ ಮಾಡ್ತಾ ಮಾಡ್ತಾ ಭಕ್ತರಿಗೆ ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಾ ಇದ್ದಾರೆ. ಇದಕ್ಕೆ ಮೂಲ ರಾಯರಿಗೆ ಒಲಿದ ಆ ಕೃಷ್ಣ. ಹೀಗೆ ರಾಯರು ನಮಗೆ ದೊಡ್ಡ ಅನುಗ್ರಹವನ್ನು ಮಾಡಿ ಹೋಗಿದ್ದಾರೆ. ಆ ಪ್ರತಿಮೆ ನಿರ್ಮಾಣ ಮಾಡಿ ಹಾಗೆ ಇಟ್ಟು ಅಷ್ಟು ಸನ್ನಿಧಾನವನ್ನು ಇಡಿಸಿ ಈಗಲೂ ಮಂತ್ರಾಕ್ಷತೆ ನಿಸ್ಕೊಂಡ್ರೆ ಸಾಕು, ರಾಯರ ಮಠಕ್ಕೆ ಹೋಗಿ ಶ್ರೀಪಾದರಿಂದ ಅನುಗ್ರಹ.
ಹಾಗಾದರೆ ಇಂಥ ದಿವ್ಯವಾದ ಅನುಗ್ರಹಕ್ಕೆ ಕಾರಣ ಏನು ಅಂದರೆ ಅದು ರಾಯರು ನಿರ್ಮಾಣ ಮಾಡಿದಂತಹ ಆ ಸುವರ್ಣ ಕೃಷ್ಣ. ಅಂತೂ ಈ ಮಂಥಾನ ಕೃಷ್ಣನ ಪ್ರತಿಮೆಯನ್ನು ನಿರ್ಮಾಣ ಮಾಡಿ ಗುರುರಾಯರು ತಾವು ಎಲ್ಲರಿಗೂ ಆ ಕೃಷ್ಣನ ಅನುಗ್ರಹದಿಂದ ಅನುಗ್ರಹಿಸ್ತಾ ಇರೋದನ್ನು ನೋಡಿಕೊಂಡಾಗ ಇವರ ಮಹಿಮೆ ಎಷ್ಟು ದೊಡ್ಡದು. ಸಾಕ್ಷಾತ್ ದೇವರನ್ನು ನೋಡಿ ಅವರನ್ನು ತೊಡೆ ಮೇಲೆ ಕೂಡಿಸ್ಕೊಂಡು ಕಾಲನ್ನು ಒತ್ತಿ ಎಂಥ ದಿವ್ಯ ಅನುಗ್ರಹವನ್ನು ಪಡೆದಿದ್ದಾರೆ. ಅಂಥ ರಾಯರನ್ನು ನೆನಪಿಸ್ಕೊಂಡ್ರೆ ಕೃಷ್ಣನ ಅನುಗ್ರಹ ಆಗೋದ್ರಲ್ಲಿ ಸಂಶಯನೇ ಇಲ್ಲ. ಬಾಲಕೃಷ್ಣನ ಅನುಗ್ರಹ ಆದಮೇಲೆ ಇನ್ನೇನು ಬೇಕು? ಎಲ್ಲವನ್ನೂ ಕೂಡ ತಾನು ಬಾಲರೂಪಿ ಇದ್ದಾಗಲೇ ತೋರಿಸ್ಬಿಟ್ಟ. ದುಷ್ಟರ ಸಂಹಾರ ಆಗ್ಬೋದು, ಶಿಷ್ಟರ ರಕ್ಷಣೆ ಆಗ್ಬೋದು, ಎಷ್ಟೆಷ್ಟು ತೋರಿಸಿದ್ದಾನೆ. ಅಂಥ ಕೃಷ್ಣನ ಅನುಗ್ರಹ ವಿಶೇಷವಾಗಿ ರಾಯರ ಮುಖಾಂತರ ಆಗುತ್ತೆ ಅಂತ ತಿಳಿಸ್ತಾ ಇಂಥ ಅದ್ಭುತವಾದ ಮಹಿಮೆಯನ್ನು ಕೇಳಿದ ನಿಮ್ಮೆಲ್ಲರಿಗೂ ಆ ಕೃಷ್ಣನ ಹಾಗೂ ರಾಯರ ಪರಮ ಅನುಗ್ರಹವನ್ನು ಬಯಸ್ತಾ ಈ ಸಂಚಿಕೆಯನ್ನು ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು.